ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಪಾರಿಜಾತನಿಗೆ ಬಾಯಾರಿಕೆ ಆಗಿ ನೀರು ತೊಗೊಳಕ್ಕೆ ಅಂತ ಅವಳ ರೂಮಿಂದ ಬರ್ತಿರ್ಬೇಕಾದ್ರೆ ಶಾರದನ ಬೈಕೊಂಡು ಬರ್ತಾ ಇರ್ತಾಳೆ. ಈ ಕೆಲಸದವಳಿಗೆ ಏನಾಗಿದೆ, ಎಲ್ಲ ರೂಮಲ್ಲೂ ನೀರಿದೆ ಇಲ್ವೋ ಅಂತ ಚೆಕ್ ಮಾಡ್ಬೇಕು ತಾನೆ, ನಾಳೆಯಿಂದ ಮಾಡ್ತೀನಿ ಇವಳಿಗೆ ಅಂತ ಬೈಕೊಂಡು ಬರ್ತಾ ಇರಬೇಕಾದ್ರೆ ಶಾರದಾ ಯಾರಿಗೋ ಊಟದ ಬಾಕ್ಸ್ನ ತಗೊಬಿಟ್ಟು ಊಟನ ತುಂಬ್ಕೊಬಿಟ್ಟು ಹೊರಗಡೆ ಹೋಗ್ತಾ ಇರ್ತಾಳೆ. ನಿಧಾನಕ್ಕೆ ಡೋರ್ ಓಪನ್ ಮಾಡಿ ಹೊರಗಡೆ ಹೋಗ್ತಿರೋದನ್ನ ನೋಡಿ ಇವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಈ ಕೆಲಸದವಳು ಎಲ್ಲಿಗೆ ಹೋಗ್ತಿದ್ದಾಳೆ, ನನಗಂತೂ ಒಂದು ಗೊತ್ತಾಗ್ತಿಲ್ಲ. ಇಷ್ಟು ಮಧ್ಯರಾತ್ರಿಯಲ್ಲಿ ಹೋಗ್ತಿದ್ದಾಳಲ್ಲ, ಏನಾದರೂ ನಮ್ಮಲ್ಲಿರೋ ದುಬಾರಿ ವಸ್ತುಗಳನ್ನ ಏನಾದರೂ ಸಾಗಿಸ್ತಾ ಇದ್ದಾಳ, ಒಂದು ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ಪ್ರೂಫ್ ಸಮೇತ ಇವಳನ್ನ ಹಿಡ್ಕೊಂಡು ಮನೆಯವ್ರಿಗೆಲ್ಲ ತೋರಿಸ್ಬೇಕು. ಆವಾಗಲೇ ನನ್ನನ್ನು ಮನೆಯವರೆಲ್ಲ ನಂಬೋದು. ನೀರು ಬೇಕಾದರೆ ಆಮೇಲೆ ಕುಡಿತೀನಿ, ಮೊದಲು ಇವಳನ್ನ ಫಾಲೋ ಮಾಡ್ತೀನಿ ಅಂತ ಶಾರದನ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಹೀಗೆ ಜೋರಾಗಿ ಡೋರ್ ಸೌಂಡ್ ಕೇಳಿದ ತಕ್ಷಣ ಶಾರದಾ ಬಚ್ಚಿಟ್ಕೋತಾಳೆ. ಇನ್ನೊಂದು ಕಡೆ ಬಚ್ಚಿಟ್ಕೊಂಡಿರೋ ಪಾರಿಜಾತನ ಹೊರಗಡೆ ಬಂದು ನೋಡ್ತಾ ಇರ್ತಾಳೆ. ಇದೇನಿದು, ಶಾರದಾ ಇಷ್ಟು ಬೇಗ ಮಾಯ ಆಗಿದ್ದಾಳಲ್ಲ, ಎಲ್ಲಿಗೆ ಹೋಗಿದ್ದಾಳಪ್ಪ? ನಾನು ಬೇರೆ ಹೋಗೋಣ ಅಂತ ಅಂದರೆ ಕತ್ಲೆ ಅಂದರೆ ನನಗೆ ಭಯ. ಮನೆಯವ್ರನ್ನೆಲ್ಲ ಏನಾದರೂ ಕೂಗ್ಬಿಡ್ಲಾ, ಅವ್ರನ್ನೆಲ್ಲ ಎಚ್ಚರೆ ಮಾಡಿಬಿಟ್ರೆ ಎಲ್ಲರೂ ಸಹ ನನ್ನನ್ನೇ ಬೈತಾರೆ. ಏನೋ ಒಂದು ಹೇಳಿ ಬೇಡ ನಾಳೆ ವಿಚಾರಿಸ್ಕೊಂಡ್ರಾಗುತ್ತೆ. ಈ ಕತ್ಲೆಯಲ್ಲಿ ನನಗೆ ಹೋಗಿ ಭಯ ಆಗುತ್ತೆ. ಅಷ್ಟಕ್ಕೆ ಇವಳು ಎಲ್ಲಿ ಹೋಗಿರ್ಬೋದು ಅಂತ ಯೋಚನೆ ಮಾಡಿಕೊಂಡು ಹಾಗೆ ಎದ್ರುಕೊಂಡು ಮನೆ ಒಳಗಡೆ ಸೇರ್ಕೋತಾಳೆ. ಹಾಗೆ ಬೆಳಗಾದಾಗ ಎದ್ದಾಗ ಈ ಕಡೆ ಶಾರದಾ ತಿಂಡಿ ಮಾಡೋಕ್ಕೆ ಕಿಚನ್ ಕಡೆ ಬರ್ತಿರ್ಬೇಕಾದ್ರೆ ಈ ಕಡೆ ಪಾರಿಜಾತ ಮಾತ್ರ ಕೋಪ ಮಾಡ್ಕೊಂಡು ನಿಂತಿರ್ತಾಳೆ. ಏನೇ ಇಷ್ಟು ದೊಡ್ಡ ದೇಹ ಇಲ್ಲೇ ನಿಂತಿದೆ, ಮಾತಾಡ್ಸ್ದಂಗೆ ಹೋಗ್ತಾ ಇದೆಯಾ ಅಂತ ಅಂದಾಗ, ನಿಮಗೇನಾದರೂ ಬೇಕಾ ಅಜ್ಜಿ ಅಂತ ಅಂದಾಗ, ನನಗೇನು ಬೇಡ ಅಂತ ಹೇಳ್ತಾ ಇರ್ತಾಳೆ. ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ಡೈರೆಕ್ಟಾಗಿ ಒಂದು ಮಾತು ಕೇಳ್ತೀನಿ, ನಿನ್ನೆ ರಾತ್ರಿ ಎಲ್ಲಿಗೆ ಹೋಗಿದ್ದೆ ಅಂತ ಅಂದಾಗ ಶಾರದನಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಏನಪ್ಪ ಮಾಡಲಿ, ನಾನೇನಾದರೂ ಇವಾಗ ಸೈಲೆಂಟ್ ಆಗಿಬಿಟ್ರೆ ಏನೋ ತಪ್ಪಾಗಿದೆ, ಏನೋ ನಡೀತಾ ಇದೆ ಅಂತ ತಿಳ್ಕೊತಾರೆ, ಸೈಲೆಂಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನೆಲ್ಲಿ ಹೋಗಿದ್ದೆ, ನಾನು ಈ ಮನೇಲೇ ಮಲಗಿದ್ನಲ್ಲ, ನಿಮಗೆ ಗೊತ್ತಿಲ್ವಾ ಅಂತ ಅನ್ಬೇಕಾದ್ರೆ, ಇಲ್ಲ ಕಣೆ ನಾನೇ ನನ್ನ ಕಣ್ಣಾರ ನೋಡಿದೆ, ನಿಜ ಹೇಳು ಎಲ್ಲಿಗೆ ಹೋಗ್ತಿದ್ದೆ ಅಂತ ಅನ್ಬೇಕಾದ್ರೆ, ಬೇಕಾದರೆ ಸಿದ್ದು ಸರ್ನ ಕೇಳಿ, ನಿಮಗೆ ಮೇ ಬಿ ರಾತ್ರಿಯಲ್ಲೇ ನಡೆಯೋ ಅಭ್ಯಾಸ ಇದೆ ಅಂತ ಅನಿಸುತ್ತೆ, ಏನಾದರೂ ಹಗ್ಲಿಗನ್ಸ್ ಕಾಣಿದ್ರು, ನನಗಂತೂ ಗೊತ್ತಿಲ್ಲ ಅಂತ ಏನೇನೋ ಹೇಳಿ ಪಾರಿಜಾತನ ಬಾಯಿನ ಮುಚ್ಚಿಸ್ತಾ ಇರ್ತಾಳೆ. ಹೀಗೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಸರಿ ಬಿಡು, ಸಿದ್ದನ್ನೆಲ್ಲ ಕೇಳೋದು ಬೇಡ, ಈಗ ಆ ವಿಷಯ ಬಿಟ್ಬಿಡು. ನನಗೆ ನೈಟೆಲ್ಲ ನಿದ್ದೆ ಬಂದಿಲ್ಲ, ಸಿಕ್ಕಾಬಟ್ಟೆ ತಲೆನೋವ್ತಾ ಇದೆ, ನನಗೊಂದು ಲೋಟ ಬಿಸಿ ಕಾಫಿ ಮಾಡಿಕೊಡು. ಅಷ್ಟಕ್ಕೂ ಇಷ್ಟೊತ್ತಾದ್ಮೇಲೆ ಎದ್ದರೆ ಹೆಂಗೆ ಮನೆ ಕೆಲಸ ಎಲ್ಲ ಮಾಡ್ತೀಯಾ, ಸ್ವಲ್ಪ ಬೇಗ ಎದ್ದೇಳಬೇಕು ಅಂತ ಬೈತಿರ್ಬೇಕಾದ್ರೆ, ನಾನು ಇವಾಗ ಕಾಫಿನೇ ಮಾಡ್ಕೊಳ್ಳಲ್ಲ, ನನಗಿನ್ನೂ ಟೈಮ್ ಇದೆ, ಆಮೇಲೆ ನಾನು ಬಂದು ತಿಂಡಿ ಮಾಡ್ತೀನಿ ಅಂತ ಶಾರದಾ ಸ್ಕೋಪ್ ಕೊಡ್ತಿರ್ಬೇಕಾದ್ರೆ, ಏನೇ ಈ ರೀತಿ ಮಾತಾಡ್ತಾ ಇದೀಯಾ, ನನಗೆ ಕಾಫಿ ಬೇಕಂದ್ರೆ ಬೇಕು ಅಂತ ಅನ್ಬೇಕಾದ್ರೆ ಶಾರದಾ ಹಾಗೆ ನಿಂತಿರ್ತಾಳೆ. ಅಷ್ಟೊತ್ತಿಗೆ ಸುಮಿತ್ರ ಬರೋದನ್ನು ನೋಡಿ ಇವಳು ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ತಾಳೆ. ಅಯ್ಯೋ ಅಜ್ಜಿ, ಈ ರೀತಿ ಎಲ್ಲ ಬೈಬೇಡಿ, ಹೊಡಿಯೋಕ್ಕೆ ಬರಬೇಡಿ, ನಿಮಗೇನು ಕಾಫಿ ಬೇಕು ತಾನೇ, 2 ಮಿನಿಟ್ಸಲ್ಲಿ ಮಾಡಿಕೊಡ್ತೀನಿ ಅಂತ ಅಂದಾಗ, ಏನಾಯಿತು ನೀನು ಈ ರೀತಿ ನಾಟಕ ಮಾಡ್ತಿದ್ದೀಯಾ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಸುಮಿತ್ರ ಬರ್ತಾಳೆ. ಏನಾಗ್ತಿದೆ ಇಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಇವ್ರು ನನ್ನನ್ನು ಬೈತಿದ್ದಾರೆ ಅಂತ ಅನ್ಬೇಕಾದ್ರೆ, ನೀನು ಮಾತಾಡಬೇಡ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ. ಹಾಗೆ ಅತ್ತೆ ಏನಾಯ್ತು ಹೇಳಿ ಅಂತ ಅನ್ಬೇಕಾದ್ರೆ, ಏನು ಗೊತ್ತೇನೆ, ಇವಳು ಇವಾಗ ಎದ್ದು ಬಂದಿದ್ದಾಳೆ, ಸ್ವಲ್ಪ ಬೇಗ ಎದ್ದು ಬಾ ಅಂತ ಹೇಳಿದೆ. ನಮ್ಮನೆ ಕೆಲಸದವ್ರು ಇದ್ದಾಗೆಲ್ಲ ಎಷ್ಟು ಬೇಗ ಎದ್ದು ಬರ್ತಿದ್ರು, ನಮಗೆಲ್ಲ ಹಶ್ವಾಗಿದೆ, ಬೇಗ ಅಡುಗೆ ಮಾಡು ಅಂತ ತರಾಟೆಗೆ ತಗೋತಾ ಇದ್ದೆ. ಇಂಥರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಆಯಿತಾ, ಅವಳಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ನನಗೆ ಗೊತ್ತು, ನೀನು ಹೋಗು ಅಂತ ಸುಮಿತ್ರನ ಕಳಿಸ್ತಾ ಇದ್ದರೆ, ಈ ಕಡೆ ಶಾರದನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಬೇಜಾರಿಂದ ಶಾರದಾ ಕೆಲಸ ಮಾಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ, ಬೇಗ ಮಾಡೆ, ಏನು ಗೊತ್ತಾ, ರಾತ್ರಿಲೇ ಪಾತ್ರೆ ಎಲ್ಲ ಬೆಳಗಿಟ್ಬೇಕು, ಈ ರೀತಿ ಸಿಂಕ್ ತುಂಬ ಪಾತ್ರೆ ಇಟ್ಕೊಂಡಿದೆಯಲ್ಲ, ಇನ್ಯಾವಾಗ ಮಾಡ್ತೀಯ ಅಂತ ಬೈತಿರ್ಬೇಕಾದ್ರೆ, ಸರಿ ಆಯಿತು ಬಿಡಿ ಅಜ್ಜಿ ಮಾಡ್ತೀನಿ ಅಂತ ಶಾರದಾ ಅಸಮಾಧಾನದಿಂದ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ನವೀನ ತನ್ನ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾನೆ. ಬೇಬಿ ಎಲ್ಲಿದೆಯಾ ಹೇಳು ಬೇಬಿ, ಇಷ್ಟು ದಿನದಿಂದ ಕಾಲ್ ಮಾಡ್ತಾ ಇದ್ದೀನಿ, ನೀನು ರಿಸೀವ್ ಮಾಡ್ತಾ ಇಲ್ಲ, ನಿನ್ನ ನೋಡಬೇಕು ಅಂತ ಅನ್ನಿಸ್ತಿದೆ, ಮಾತಾಡಬೇಕು ಅಂತ ಅನ್ನಿಸ್ತಿದೆ, ಅದಕ್ಕೆ ಕಾಲ್ ಮಾಡಿದೆ ಅಂತ ಅಂದಾಗ, ಈ ಕಡೆ ಅವ್ನ ಗರ್ಲ್ ಫ್ರೆಂಡ್ ಬೇರೆ ಯಾರೂ ಆಗೋದಿಲ್ಲ, ಮುರಳಿ ಮಗಳು ಅನು ಆಗಿರ್ತಾಳೆ. ಅನು ನವೀನನ್ನ ಸಿಕ್ಕಾಬಟ್ಟೆ ಲವ್ ಮಾಡ್ತಾ ಇರ್ತಾಳೆ. ಹಾಗೆ ಅನು ಹೇಳ್ತಾ ಇರ್ತಾಳೆ, ಆದಷ್ಟು ಬೇಗ ನಮ್ಮ ಮನೆಗೆ ಬಾ ಅಂತ ಹೇಳಿದ್ದೀನಿ ತಾನೆ, ನಮ್ಮ ಅಪ್ಪ ಅಮ್ಮ ತುಂಬ ಸ್ಟ್ರಿಕ್ಟ್ ಇದ್ದಾರೆ, ಅವ್ರ ಹತ್ರ ಒಂದು ಸಲ ಮಾತಾಡು, ಆಮೇಲೆ ನಮ್ಮ ಮದುವೆ ವಿಷಯನ ಮಾತಾಡೋಣ ಅಂತ ಅನ್ಬೇಕಾದ್ರೆ ನವೀನ, ಸಿಕ್ಕಾಪಟ್ಟೆ ಬಿಸಿ ಇದ್ದೀನಿ, ಆಮೇಲೆ ಇನ್ನೊಂದು ದಿನ ಬಂದು ಮಾತಾಡ್ತೀನಿ ಅಂತ ಅಂದಾಗ, ನೀವು ಪೊಲೀಸ್ ಅಲ್ವಾ, ಅದಕ್ಕೆ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರ್ತೀರ, ಇದೇ ರೀತಿ ಆದರೆ ಜೀವನ ಸಂಸಾರ ನಡೆಯೋದು ಹೇಗೆ ಹೇಳಿ ಅಂತ ಅಂದಾಗ, ಇಲ್ಲ ಚಿನ್ನ ಬಂಗಾರ, ಮದುವೆ ಆದಮೇಲೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಕೊಡ್ತಾರೆ, ಅದು ಇದು ಟೈಮ್ ಸಿಗುತ್ತಲ್ವ, ಆವಾಗ ಕರೆಕ್ಟಾಗಿ ಅಮ್ಮರ್ಗುಂಡು ಥರ ಬಂದು ನಿನ್ನ ಹತ್ರನೇ ಇರ್ತೀನಿ, ಇವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂತ ನಾವಿನ್ನ ಡ್ರಾಮಾ ಮಾಡ್ತಿರ್ಬೇಕಾದ್ರೆ
ಸರಿ ಸರಿ ಆಯಿತು, ನಮ್ಮ ಅಪ್ಪ ಅಮ್ಮ ತುಂಬ ಸ್ಟ್ರಿಕ್ಟು, ಆದಷ್ಟು ಬೇಗ ನೀವು ಬಂದು ಮಾತಾಡಬೇಕು, ಈ ರೀತಿ ಮಾತಾಡೋದನ್ನೆಲ್ಲ ನೋಡಿದರೆ ಅವನನ್ನು ಸುಮ್ಮನೆ ಬಿಡಲ್ಲ ಅಂತ ಅನ್ಬೇಕಾದ್ರೆ, ಸರಿ ಬಂಗಾರ, ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದನ್ನೆಲ್ಲ ಮುಗಿಸಿ ಖಂಡಿತ ನಿಮ್ಮ ಅಪ್ಪನ ಹತ್ರ ಮಾತಾಡೋಕ್ಕೆ ಬರ್ತೀನಿ, ಇದೇ ಖುಷಿಗೇನು ಕೊಡು, ಕರೆಕ್ಟಾಗಂತೂ ಸಿಗಲ್ಲ, ಅಟ್ಲೀಸ್ಟ್ ಫೋನಲ್ಲಾದರೂ ಕೊಡು ಅಂತ ಅನ್ಬೇಕಾದ್ರೆ, ಅವನು ಐ ಲವ್ ಯು ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮುರಳಿ ಬಂದು ಅನು ಅಂತ ಕರೆದು ನಿಂತಾಗ ಇವಳಂತೂ ಶಾಕ್ ಆಗಿ ಮುರಳಿ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಅನು ಅಪ್ಪ ಅಂತ ಕರಿತಿರ್ಬೇಕಾದ್ರೆ, ಯಾರ ಹತ್ರ ಮಾತಾಡ್ತಿದ್ದೆ ನಿಜ ಹೇಳು ಹೇಳು, ಏನು ಮಾತಾಡ್ತಿದ್ದೆ ಅಂತ ಮುರಳಿ ಕೋಪದಿಂದ ನೋಡ್ತಾ ಇದ್ರೆ ಅವನು ಎದ್ರುಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಶಾರದಾ ತನ್ನ ಪಾಡಿಗೆ ತಾನು ಅಡುಗೆ ಮಾಡ್ತಿರ್ಬೇಕಾದ್ರೆ ಪಾರಿಜಾತ ಅಲ್ಲೇ ನಿಂತ್ಕೊಂಡು ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಕಿಚನ್ ಒಳಗಡೆ ಸುಮಿತ್ರಾ ಬಂದ ತಕ್ಷಣ, ನೋಡಿದೆ ಸುಮಿತ್ರಾ, ಬಾ ನೋಡು ಎಷ್ಟು ಎಣ್ಣೆ ಆಗ್ತಿದ್ದಾಳೆ ನೋಡು, 10 ದಿನಕ್ಕೆ ಆಗೋವಷ್ಟು ಎಣ್ಣೆ ಆಗ್ತಿದ್ದಾಳೆ, ಎಣ್ಣೆನ ತಿನ್ನಿಸ್ಬಿಟ್ಟು ನಮ್ಮನ್ನೇನಾದರೂ ಸಾಯಿಸ್ಬೇಕನ್ನೋ ಪ್ಲ್ಯಾನು ಇವಳ್ದಾಗಿದೆ ಅಂತ ಅನಿಸುತ್ತೆ, ನಾವೆಲ್ಲ ಕಡಿಮೆ ಎಣ್ಣೆ ತಾನೇ ತಿನ್ನೋದು, ಕಡಿಮೆ ಎಣ್ಣೆ ಹಾಕಕ್ಕೆ ಹೇಳು ಇವಳಿಗೆ ಅಂತ ಶಾರದನ್ ಬೈತಾ ಇರ್ತಾಳೆ. ಹಾಗೆ ಮನೆ ಕೆಲಸದವರು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ರು, ಇವಳು ನೋಡು ಯಾವ ರೀತಿ ಆಗ್ತಿದ್ದಾಳೆ ಸುಮಿತ್ರಾ ಅಂತ ಅಂದಾಗ ಸುಮಿತ್ರಾ ಏನು ಮಾತಾಡದೆ ಹೋಗ್ತಿರ್ಬೇಕಾದ್ರೆ, ಅಮ್ಮ ಒಂದು ನಿಮಿಷ, ಇವತ್ತು ತಿಂಡಿಗೆ ದೋಸೆ ಮಾಡ್ತೀನಿ, ಹಾಗೆ ಕಡಲೆಕಾಯಿ ಚಟ್ನಿನೂ ಮಾಡ್ತೀನಿ, ಅದನ್ನು ಒಗ್ಗರಣೆ ಮಾಡ್ತೀನಿ, ಹಾಗೆ ಪಲ್ಯ ಮಾಡ್ತೀನಿ ಅಂತ ಅನ್ಬೇಕಾದ್ರೆ, ಏನು ಬೇಕಾದರೂ ಮಾಡು, ಏನೋ ಒಂದು ನೆಪ ಹೇಳ್ಕೊಂಡು ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ, ಯಾರೇನು ಅಂತ ನನಗೆ ಇವಾಗ ತುಂಬ ಚೆನ್ನಾಗಿ ಅರ್ಥ ಆಗಿದೆ, ಹಾವು ವಿಷಕಾರುತ್ತೆ ಅಂತ ಗೊತ್ತಿದ್ರು ಅದನ್ನು ಮೈ ಮೇಲೆ ಬಿಟ್ಕೊಡೋಕ್ಕೆ ಯಾರೂ ರೆಡಿಯಾಗಿರಲ್ಲ, ಅಷ್ಟು ಮೂರ್ಖ ದಡ್ಡಿ ನಾನಲ್ಲ, ನನ್ನ ಪಾಡಿ ನನ್ನನ್ನು ಬಿಟ್ಬಿಡು, ನಿನಗೇನು ಬೇಕೋ ಅದನ್ನು ಮಾಡ್ಕೊ ಅಂತ ಬೈತಾ ಇದ್ರೆ ಶಾರದಾ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಅವ್ರವ್ರ ಮಿತಿಲಿ ಅವ್ರವ್ರಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ ಹೊರಟೋಗ್ತಾ ಇದ್ರೆ ಶಾರದಾ ಕಣ್ಣೀರು ಹಾಕೊಂಡು ನಿಂತ್ಕೊಂಡಿದ್ರೆ ಪಾರಿಜಾತನ ಮಾತ್ರ ಅವಳನ್ನ ನೋಡಿ ಸಿಕ್ಕಾಬಟ್ಟೆ ಒಳೊಳಗೆ ನಗಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮುರಳಿ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು, ನಿಜ ಹೇಳೋ, ಅವನು ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಅಂದಾಗ, ನನ್ನ ಫ್ರೆಂಡ್ ಜೊತೆ ಅಂತ ಹೇಳ್ತಾ ಇರ್ತಾಳೆ. ಏನು ಮಾತಾಡ್ತಿದ್ದೆ ಅಂತ ಅಂದಾಗ, ಅದು ಏನೂ ಇಲ್ಲ ಅಂತ ಅನ್ಬೇಕಾದ್ರೆ, ಅಯ್ಯೋ ನಿನ್ನ ಆಗ್ಲಿಂದ ಕೇಳ್ತಿದ್ದೀನಿ ಮಾತಾಡ್ತಿಲ್ವಲ್ಲ ಅಂತ ಕೋಪ ಮಾಡ್ಕೊಂಡು ಮುರಳಿ ಅವನಿಗೆ ಹೊಡಿಯೋಕ್ಕೆ ಹೋಗ್ತಿರ್ಬೇಕಾದ್ರೆ ವೈದೇಹಿ ಬರ್ತಾಳೆ. ಯಾಕ್ರಿ ವಯಸ್ಸಿಗೆ ಬಂದಿರೋ ಮಕ್ಕಳ ಜೊತೆ ಈ ಥರ ಮಾತಾಡ್ತಿದ್ದೀರಾ, ಏನಕ್ಕೆ ಅವಳಿಗೆ ಹೊಡಿಯೋಕ್ಕೆ ಹೋಗ್ತಿದ್ದೀರಾ, ಯಾವಾಗಲೂ ಲಲ್ಲ ಹೊಡ್ಕೊಂಡೇ ಇರ್ತೀರಾ ಅಂತ ಅಂದಾಗ, ಹೌದು ಕಣೆ, ನಾನೇನಾದರೂ ಮಾತಾಡಿದರೆ ನಿನಗೆ ಆ ರೀತಿ ಅನಿಸುತ್ತೆ, ನಿನ್ನ ಮಗಳು ಯಾವನ ಜೊತೆನೇ ಮಾತಾಡ್ತಾ ಇದ್ಲು, ಸಾಲದಕ್ಕೆ ಐ ಲವ್ ಯು ಅಂತ ಬೇರೆ ಹೇಳ್ತಾ ಇದ್ಲು, ಇವಳು ಲಲ್ಲ ಹೊಡಿತಿದ್ದಾಳೆ, ಇದು ನಿನಗೆ ಗೊತ್ತಾಗ್ತಿಲ್ವಾ ಅಂತ ಬೈತಿರ್ಬೇಕಾದ್ರೆ, ಏನೇ ಅವನು ಈ ರೀತಿ ಕೆಲಸ ಎಲ್ಲ ಮಾಡ್ತಿದ್ದೀಯಾ, ನನಗೆ ತುಂಬ ದಿನದಿಂದ ಅನುಮಾನ ಇತ್ತು, ಯಾವಾಗಲೂ ಫೋನಲ್ಲಿ ಪಿಸು ಪಿಸು ಗುಸು ಗುಸು ಅಂತ ಮಾತಾಡ್ತಾ ಇದ್ದೆ, ಆದರೆ ನಾನು ಹೋಗ್ಲಿ ಪಾಪ ಅಂತ ಬಿಟ್ಟಿದ್ದೆ, ಯಾಕೆ ಇಂಥ ಕೆಲಸ ಮಾಡಿದೆ, ನಾನು ಅನುಭವಿಸ್ತಿರೋ ನೋವು ನಿನಗೆ ಗೊತ್ತಿಲ್ವೇನೆ, ನನ್ನ ಹತ್ರನೇ ಈ ವಿಷಯ ಎಲ್ಲ ಮುಚ್ಚಿಟ್ಟಿದೆಯಾ ಅಂತ ಬೈತಾ ಇರ್ತಾಳೆ. ಹಾಗೆ ನಿನಗೆ ಈ ಪ್ರೀತಿ ಪ್ರೇಮ ಎಲ್ಲ ಬೇಕಾ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿನಗೆ ಗೊತ್ತಿಲ್ವ ಅಂತ ಅನ್ಬೇಕಾದ್ರೆ, ಅಮ್ಮ ಪ್ಲೀಸ್ ಹೊಡಿಬೇಡ ಅಮ್ಮ, ನಿಜ ಹೇಳ್ತೀನಿ, ನನ್ನನ್ನೊಂದು ಹುಡುಗ ಸಿಕ್ಕಾಬಟ್ಟೆ ಪ್ರೀತಿ ಮಾಡ್ತಿದ್ದ, ಇತ್ತೀಚೆಗೆ ನನಗೆ ಅವನ ಮೇಲೆ ಲವ್ ಆಗಿದೆ ಅಂತ ಅಂದಾಗ ಮುರಳಿ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಏನೇ ನಿನಗೆ ಲವ್ ಆಗಿದೆಯಾ, ಅವನು ಯಾರೇ ಹೇಳು, ಅವನ ಹೆಸರು ಹೇಳು ಅಂತ ಕೋಪದಿಂದ ಕೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಮುರಳಿ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ನೋಡು ಅವನು ಯಾವನಾರು ಬೀದಿ ಬಿಕಾರಿನ ಕರ್ಕೊಬಂದು ನನಗೆ ಮದುವೆ ಮಾಡ್ಕೊಡಿ ಅಂತಂದರೆ ಖಂಡಿತ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಅನ್ಬೇಕಾದ್ರೆ, ಇಲ್ಲಪ್ಪ ಅವನು ತುಂಬ ಒಳ್ಳೆ ಹುಡುಗ, ಅವನು ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಅಂದಾಗ ಮುರಳಿ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ ಶಾರದಿಂದ ಅಡುಗೆ ಕೆಲಸ ಆಗಿದ ತಕ್ಷಣ, ಬಾರೆ ಅಡುಗೆ ಕೆಲಸ ಆಯ್ತಲ್ಲ, ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಅಲ್ಲಿ ನೋಡಿದರೆ ವಾಷಿಂಗ್ ಮಿಷಿನ್ ಕೆಟ್ಟೋಗಿರುತ್ತೆ, ಅದನ್ನೇ ಇವಳೆ ಕೆಟ್ಟೋಗೋ ರೀತಿ ಮಾಡಿರ್ತಾಳೆ. ಅಯ್ಯೋ ಅಜ್ಜಿ, ವಾಷಿಂಗ್ ಮಿಷಿನ್ ಕೆಟ್ಟೋಗಿದೆ ಅಂತ ಅಂದಾಗ, ಕೆಟ್ಟೋದ್ರೇನೆ, ನಮ್ಮ ಮನೆ ಕೆಲಸದಳು ಬಟ್ಟೆನ ಕೈಲಿ ಹೋಗಿತಿದ್ಲು, ನೀನು ಅದೇ ರೀತಿ ಹೋಗಿ ಅಂತ ಅಂದಾಗ, ಸರಿ ಆಯಿತು ಬಿಡಿ, ಬಟ್ಟೆ ಕೈಲೇ ಒಗಿತೀನಿ ಅಂತ ಶಾರದೆ ಹೇಳ್ತಿರ್ಬೇಕಾದ್ರೆ, ರಟ್ಟೆ ಗಟ್ಟಿ ಇದೆ ಅಂತ ಎಲ್ಲ ಕೆಲಸ ಮಾಡೋಕ್ಕೆ ಒಪ್ಕೋತಿದ್ದೆ ಮಾಡ್ತೀನಿ ಇರು ಶಾರದಾ ಅಂತ ಅಂದ್ಬಿಟ್ಟು, ಇನ್ನೂ ಸ್ವಲ್ಪ ಬಟ್ಟೆ ಇದೆ ತರ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಹಾಗೆ ಪಾರಿಜಾತ ಚೆನ್ನಾಗಿರೋ ಸೀರೆಗಳನ್ನೆಲ್ಲ ತಂದ್ಬಿಟ್ಟು ಅವಳ ಕೈಲಿ ಇದನ್ನೆಲ್ಲ ಹೋಗಿ ಅಂತ ಅಂದಾಗ, ಇದೆಲ್ಲ ಇಸ್ತ್ರಿ ಆಗಿದೆ ಅಂತ ಅನ್ಬೇಕಾದ್ರೆ, ಏನೇ ಆಗಲಿ ನೀನು ಈ ಮನೆ ಕೆಲಸದವಳು, ನಾನು ಹೇಳ್ದಂಗೆ ಮಾಡಬೇಕು, ಇದನ್ನೆಲ್ಲ ಒಗೆದು ತೊಗೊಬಾ ಅಂತ ಅಂದಾಗ, ಶಾರದಾ ಏನು ಮಾತಾಡದೆ ಬಟ್ಟೆ ತೊಳೆಯೋಕೆ ಹೋಗ್ತಿರ್ಬೇಕಾದ್ರೆ, ಹೋಗಿ ದಿಮಾಕ್ ಜಾಸ್ತಿ ನಿನಗೆ ಮಾಡ್ತೀನಿ, ಇನ್ಮೇಲಿದೆ ನಿನಗೆ ಮಾರಿಯಪ್ಪ, ಯಾವ ರೀತಿ ಪಾಠ ಕಲಿಸ್ತೀನಿ ನೋಡು, ಕೊಬ್ಬೇನು ಕಮ್ಮಿ ಆಗಿಲ್ಲ ನಿನಗೆ ಅಂತ ಬೈಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮುರಳಿ ಪೊಲೀಸ್ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ವೈದೇಹಿ ಹೇಳ್ತಾ ಇರ್ತಾಳೆ, ಏನ್ರಿ ಆಯಿತು, ಪೊಲೀಸ್ ಅಂದ ತಕ್ಷಣ ಬೆಬೆಬ ಅಂತಿದ್ರಲ್ಲ ಯಾಕೆ ಅಂತ ಅನ್ಬೇಕಾದ್ರೆ, ಸುಮ್ಮನೆ ಇರಿ, ಒಳ್ಳೆ ಕೆಲಸ ಮಾಡಬೇಕಾದ್ರೆ ತಡ ಮಾಡಬಾರ್ದು ಅಂತ ಅಂದ್ಬಿಟ್ಟು, ನೋಡಮ್ಮ ಅನು, ಹುಡುಗ ಯಾರೇ ಆಗಿರಲಿ ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ನನ್ನ ಹತ್ರ ಬಂದು ಮಾತಾಡೋಕೆ ಹೇಳು ಅಂತ ಅಂದಾಗ ಅವನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಏನ್ರಿ ಅವಳು ಇನ್ನೂ ಚಿಕ್ಕವಳು, ಲವ್ ಗಿವ್ ಅಂತ ಅವಳಿಗೆ ಗೊತ್ತಾಗಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ವೈದೇಹಿ ಹೇಳ್ತಿರ್ಬೇಕಾದ್ರೆ, ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಅಂದ್ಬಿಟ್ಟು, ನೋಡಮ್ಮ ಮೊದಲು ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ಬಂದು ಹುಡುಗ ಮಾತಾಡೋಕೆ ಹೇಳು, ಆಮೇಲೆ ಮಿಕ್ಕಿದ್ದನ್ನೆಲ್ಲ ನಾನು ನಿತ್ಯಾರ್ಥ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಬಾರೆ ವೈದೇಹಿ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ರೆ ಅವನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ.
ಹಾಗೆ ನಡೆದಿದ್ದ ಘಟನೆ ಎಲ್ಲನೂ ಸಹ ಅವನು ನವೀನನಿಗೆ ಹೇಳೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅವನು ಎಲ್ಲ ವಿಷಯನೂ ಕೇಳ್ಕೊಂಡಿರ್ಬೇಕಾದ್ರೆ ಒಳ್ಳೆ ಕೆಲಸ ಆಯಿತು ಎಲ್ಲನೂ ಕೇಳ್ಕೊಂಡ್ರಲ್ವಾ, ನಮ್ಮಪ್ಪ ಹೇಳಿದ್ರಲ್ವಾ ಆದಷ್ಟು ಬೇಗ ನೀವು ನಿಮ್ಮಪ್ಪನ ಕರ್ಕೊಂಡು ನಮ್ಮ ಮನೆಗೆ ಬನ್ನಿ ಅಂತ ಅಂದಾಗ ಬೇಬಿ ನೋಡೋಣ ಅಂತ ಅನ್ಬೇಕಾದ್ರೆ ಓಕೆ ಓಕೆ ಅಪ್ಪ ಬಂದರೆ ಭಯ ಆಗುತ್ತೆ, ನನಗೆ ತುಂಬ ಟೆನ್ಷನ್ ಆಗುತ್ತೆ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾಯಿದ್ರೆ ನವೀನನಿಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ವೈದೇಹಿ ಏನ್ರಿ ಈ ಥರ ಎಲ್ಲ ಮಾಡೋದು ಬೇಡ, ನನ್ನ ಮಗಳಿಗೆ ಬುದ್ಧಿ ಕಲಿಸಿ ಅಂತ ಅಂದರೆ ಅದು ಇದು ಕನೆಕ್ಟ್ ಅಂತ ನನ್ನನ್ನು ಸೈಡಿಗೆ ಬರ್ತಿದ್ದೀರಲ್ಲ, ಏನಾಗಿದೆ ನಿಮ್ಮ ಬುದ್ಧಿಗೆ ಅಂತ ಬೈತಾ ಇರ್ತಾಳೆ. ಹಾಗೆ ಮುರಳಿ ದಡ್ಡಿ ಕಣೆ ದಡ್ಡಿ, ನಿನಗೇನು ಅರ್ಥ ಆಗಲ್ಲ, ನಾವೇ ಒಳ್ಳೆ ಸಂಬಂಧ ಹುಡುಕ್ಬೇಕಿತ್ತು ಅಂತದ್ರಲ್ಲಿ ನಮ್ಮ ಹುಡ್ಕೊಂಡಿದ್ದಾಳೆ, ಇವಾಗ ಒಳ್ಳೆ ಸಂಬಂಧ ಸಿಗೋದು ತುಂಬಾ ಕಷ್ಟ, ಅಷ್ಟಕ್ಕೂ ಹುಡುಗ ಸಬ್ ಇನ್ಸ್ಪೆಕ್ಟರ್ ಅಂತೆ ಕಣೆ, ಮನೆ ಕಡೆ ಹೇಗಿದ್ದಾರೆ ಎತ್ತ ಎಲ್ಲ ವಿಚಾರಿಸೋಣ, ಹಾಗೆ ಕೈ ತುಂಬ ಸಂಬಳ ಗಿಂಬಳನೂ ಸಿಗುತ್ತೆ, ನನ್ನ ಮಗಳು ಸುಖವಾಗಿರ್ತಾಳೆ, ಇದಕ್ಕಿನ್ನ ಬೇಕಾ ಹೇಳು ಅಂತ ಅನ್ಬೇಕಾದ್ರೆ ನೀವು ಹೇಳ್ತಾ ಇರೋದೇನೋ ಕರೆಕ್ಟಾಗಿದೆ ಕಣ್ರಿ, ಆದರೆ ನಾವು ಎಲ್ಲ ಸಮಸ್ಯೆಗಳನ್ನು ದಾಟಿ ಬಂದಿದ್ದೀವಿ, ಮಕ್ಕಳು ವಿಚಾರದಲ್ಲಿ ತುಂಬ ಟೆನ್ಷನ್ ಆಗುತ್ತಲ್ವ ಅಂತ ವೈದೇಹಿ ಕೇಳ್ತಾ ಇರ್ತಾಳೆ. ಹಾಗೆ ನೀನು ತಲೆ ಕೆಡಿಸ್ಕೋಬೇಡ, ಹುಡುಗನ ಮನೆಯವ್ರು ಬರಲಿ ನಾನು ಮಾತಾಡ್ತೀನಿ ಅಂತ ಮುರಳಿ ಎಲ್ಲಿ ಹೊರಟೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾರದಾ ಬಟ್ಟೆ ಒಗಿತಾ ಇರಬೇಕಾದ್ರೆ ಜ್ಯೋತಿಕಾ ಕೋಪ ಮಾಡ್ಕೊಬಂದ್ಬಿಟ್ಟು, ಶಾರದಾ ನಿನಗೆ ಗೊತ್ತಾಗಲ್ವೇನೆ, ಇನ್ನೂ ಬಟ್ಟೆ ಒಗಿತಿದ್ಯಾ, ನಂದು ತಾತಂದು ಯಾರ್ದು ಸಹ ಬಟ್ಟೆ ಇನ್ನೂ ಐರನ್ ಆಗಿಲ್ಲ, ತಿಂಡಿನೂ ಆಗಿಲ್ಲ, ಹಾಗೆ ಅಲ್ಲೂ ಸ್ವಲ್ಪ ಪಾತ್ರೆ ಇಲ್ಲಿ ಪಾತ್ರೆ ಎಲ್ಲ ಚೆಲ್ಲಾಡ್ತಿದೆ, ಕಿಚನ್ ನೋಡೋಕ್ಕಾಗ್ತಿಲ್ಲ, ಏನೇ ಆಗಿದೆ, ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಮಾಡಬೇಕು ತಾನೇ, ನೀನು ನೋಡಿದರೆ ಹೀಗೆ ಮಾಡ್ತಾ ಇದೆಯಲ್ಲ ಅಂತ ಬೈತಿರ್ಬೇಕಾದ್ರೆ ತಿಂಡಿ ರೆಡಿಯಾಗಿದೆ, ಒಂದು 5 ನಿಮಿಷ ಬಂದು ಬಟ್ಟೆ ಐರನ್ ಮಾಡ್ಕೊತೀನಿ ಅಂತ ಅಂದಾಗ, ನಿನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂದರೆ ಹೇಳೇ, ಈಸಿಯಾಗಿ ನಿನ್ನ ಕಳಿಸ್ಕೊಡ್ತೀವಿ, ನಿಮ್ಮಂಥರನ್ನ ನಾವು ಮನೆಗೆ ಸೇರಿಸ್ಕೊಂಡು ನಾವು ಹಾಳಾಗ್ತಿದ್ದೀವಿ ಅಂತ ಬೈಕೊಂಡು ಹೋಗ್ತಾ ಇದ್ದರೆ ಆ ಮಾತನ್ನ ಈ ಕಡೆ ದೀಪು ಮತ್ತು ಸಿದ್ದು ಕೇಳಿಕೊಂಡು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ದೀಪು ಹೇಳ್ತಾ ಇರ್ತಾಳೆ, ಅಮ್ಮನಿಗೆ ಎಷ್ಟು ಕಷ್ಟ ಆಗ್ತಿದೆ ಅಲ್ವಾ ಅಪ್ಪ, ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಅಂತ ಅಂದಾಗ, ಹೌದು ಪುಟ್ಟ, ಆದರೆ ಏನು ಮಾಡಲಿ ನಿಮ್ಮಮ್ಮ ನನ್ನ ಮಾತು ಕೇಳಲ್ವಲ್ಲ ಅಂತ ಅಂದಾಗ, ಕೆಲಸ ಮಾಡೋಣ ಅಪ್ಪ, ನಾವು ಸ್ವಲ್ಪ ಅಮ್ಮನಿಗೆ ಸಹಾಯ ಆಗೋ ರೀತಿ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದಾಗ, ನಾವೇನು ಮಾಡೋಕ್ಕಾಗುತ್ತೆ ಅಂತ ಅಂದಾಗ, ನಾನು ಹೇಳ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ರಂಗೋಲಿನ ತೊಗೊಂಡು ಈಚೆ ಹಾಕೋಕ್ಕೆ ಅಂತ ದೀಪು ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ವಿಮಲ ಪೇಪರ್ ಓದ್ತಿರೋಳು, ಏನಿದು ಬಂಗಾರಿ, ಏನು ಕೆಲಸ ಮಾಡೋಕ್ಕೆ ಬಂದೆ ಅಂತ ಅಂದಾಗ, ಅಮ್ಮನಿಗೆ ಸಹಾಯ ಆಗಲಿ ಅಂತ ಕೆಲಸ ಮಾಡೋಕ್ಕೆ ಅಪ್ಪ ನಾನು ಬಂದಿದ್ದೀವಿ ಅಂತ ಅಂತಿರ್ಬೇಕಾದ್ರೆ, ಏನು ಕೆಲಸ ಮಾಡ್ತವೆ ಈ ಪುಟಾಣಿ ಕೈಗಳು ಅಂತ ಅಂದಾಗ, ನೋಡ್ತಾ ಇರಿ ಅಮ್ಮಮ್ಮ ವೇಟ್ ಆ್ಯಂಡ್ ವಾಚ್ ಅಂತ ರಂಗೋಲಿ ಬಿಡಿಸ್ತಾ ಇರ್ತಾಳೆ. ಹಂಗೇನೊಂದು ಕಡೆ ಸಿದ್ದು ದೀಪು ರಂಗೋಲಿ ಬಿಡಿಸ್ತಾ ಇರಬೇಕಾದ್ರೆ ಆಚೆಯಿಂದ ವಾಕ್ ಮುಗಿಸ್ಕೊಂಡು ಜ್ಯೋತಿಕಾ ಮತ್ತು ತಾತ ಬರ್ತಾರೆ. ತಾತ ಇವರಿಬ್ರು ಏನು ಮಾಡ್ತಿದ್ದಾರೆ ಅಂತ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ರೆ ಜ್ಯೋತಿಕಾ ನೋಡಿದ್ರೆ ತಾತ ಥರ ಇವನು ರಂಗೋಲಿ ಬಿಡಿಸ್ತಾ ಇದ್ದಾನೆ, ಸಿದ್ದು ಈ ಮನೇಲಿ ರಾಜನ್ ಥರ ಇದ್ದ, ಇವಾಗ ಯಾವ ಪರಿಸ್ಥಿತಿಗೆ ಬಂದಿದ್ದಾನೆ, ಡಿಸ್ಕಸ್ಟಿಂಗ್ ಪೀಪಲ್ ಅಂತ ಬೈತಾ ಇರಬೇಕಾದ್ರೆ, ನನಗೆ ಯಾಕೋ ಇವನು ಈ ಕೆಲಸ ಮಾಡೋದು ಇಷ್ಟ ಇಲ್ಲ, ಬಾ ಅದೇನು ಮಾಡ್ತಿದ್ದಾನೆ ನೋಡೋಣ ಅಂತ ಹತ್ರ ಬರ್ತಾರೆ. ಬಂದಾಗ ಗುಡ್ ಮಾರ್ನಿಂಗ್ ಅಪ್ಪ ಅಂತ ವಿಮಲ ಹೇಳ್ತಿರ್ಬೇಕಾದ್ರೆ, ಗುಡ್ ಮಾರ್ನಿಂಗ್ ಅಮ್ಮ, ಇವನು ಏನು ಮಾಡ್ತಿದ್ದಾನೆ, ಇವನೇನಕ್ಕೆ ರಂಗೋಲಿ ಬಿಡಿಸ್ತಿದ್ದಾನೆ, ಅಷ್ಟಕ್ಕೂ ಹೆಂಗಸ್ರು ಮಾಡೋ ಕೆಲಸ ಎಲ್ಲನೂ ಇವನೇನಕ್ಕೆ ಮಾಡ್ತಿದ್ದಾನೆ ಅಂತ ಅಂದಾಗ ವೈದೇಹಿ ನಗಾಡ್ತಾ ಇರ್ತಾಳೆ. ಅಲ್ಲ ಅಪ್ಪ, ನೀವೇನಕ್ಕೆ ಈ ರೀತಿ ಯೋಚನೆ ಮಾಡ್ತಿದ್ದೀರಾ, ಅಮ್ಮ ಸತ್ತೋದಾಗ ಹೆಣ್ಮಕ್ಳು ಮಾಡೋ ಕೆಲಸ ಎಲ್ಲನೂ ಸಹ ನೀವು ನಮಗೆ ಮಾಡಿಕೊಡ್ತಿದ್ರಿ, ಆವಾಗ ನೀವು ಯೋಚನೆ ಮಾಡಲಿಲ್ಲ, ಆದರೆ ಇವಾಗ ಯಾಕೆ ಹೆಂಗಸ್ರು ಮಾಡೋ ಕೆಲಸ ಗಂಡಸರು ಮಾಡೋ ಕೆಲಸ ಅಂತ ಈ ರೀತಿ ಹೇಳ್ತಾ ಇದ್ದೀರಾ, ಏನಾಗಿದೆ ನಿಮಗೆ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ತಾತ ಏನೇ ಅಂದರೂ ಸಹ ತಲೆ ಕೆಡಿಸ್ಕೊಡ್ದೆ ಸಿದ್ದು ತನ್ನ ಪಡಿ ತಾನು ರಂಗೋಲಿ ಹಾಕ್ತಾ ಇದ್ದರೆ ಅದನ್ನು ನೋಡ್ಕೊಂಡು ವಿಮಲ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.